ಹಾಯ್, ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಅಣಬೆ ಅಂತಂದರೆ ಏನು, ಅದರಲ್ಲಿರುವ ಪೋಷಕಾಂಶಗಳು, ಜೊತೆಗೆ ಅಣಬೆಯನ್ನು ತಿನ್ನೋದ್ರಿಂದ ಸಿಗುವ ಆರೋಗ್ಯಕಾರಿ ಲಾಭಾಂಶಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ಶ್ರೀ ಫ್ರೆಶ್ ಮಶ್ರೂಮ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ಅತಿ ಹೆಚ್ಚಾಗಿ ಬೆಳೀತಾ ಇರೋ ತಿನ್ನಲು ಯೋಗ್ಯವಾದ ಕೆಲವು ಅಣಬೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಅಣಬೆಗಳು ಮಳೆಗಾಲದ ತಂಪಾದ ವಾತಾವರಣದಲ್ಲಿ ನೈಸರ್ಗಿಕವಾಗಿ ಹುಟ್ಟುತ್ತವೆ. ಇದೇ ರೀತಿಯ ವಾತಾವರಣವನ್ನು ಕೃತಕವಾಗಿ ಸೃಷ್ಟಿಸಿ ಕೊಠಡಿಗಳಲ್ಲಿ ಅಣಬೆಯನ್ನು ಬೆಳೆಯಬಹುದು. ಅಂದರೆ ಅಣಬೆ ಒಂದು ಹವಾಮಾನ ಆಧಾರಿತ ಬೆಳೆ. ಆದ್ದರಿಂದಾಗಿ ತಿನ್ನಲು ಯೋಗ್ಯವಾದಂತಹ ಅಣಬೆಗಳನ್ನು ಉಷ್ಣಾಂಶ ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯಲಾಗ್ತಾ ಇದೆ. ಇದರಲ್ಲಿ ಚಿಪ್ಪು ಅಣಬೆ ಅಂದರೆ ಆಯಿಸ್ಟರ್ ಮಶ್ರೂಮ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಚಿಪ್ಪು ಅಣಬೆಯಲ್ಲಿ ಬೇರೆ ಬೇರೆ ವಿಧಗಳಿದೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಎರಡನೇದಾಗಿ ಬಿಳಿ ಗುಂಡು ಅಣಬೆ ಅಂದರೆ ಬಟರ್ ಮಶ್ರೂಮ್ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಇನ್ನು ಮೂರನೆಯದು ಹಾಲು ಅಣಬೆ ಅಂದರೆ ಮಿಲ್ಕಿ ಮಶ್ರೂಮ್. ಜೊತೆಗೆ ಶಿಟಾಕೆ ಮತ್ತು ಭತ್ತದ ಹುಲ್ಲಿನ ಅಣಬೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಅಣಬೆಗಳನ್ನು ಬೆಳೆಯಲಾಗ್ತಾ ಇದ್ದರೂ ಕೂಡ ಮಾರುಕಟ್ಟೆಗಳಲ್ಲಿ ಹೆಚ್ಚಾಗಿ ಸ್ಥಾನ ಪಡೆದುಕೊಂಡಿರುವುದು ಈ ಅಣಬೆಗಳು ಮಾತ್ರ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.